ನಮಸ್ಕಾರ ಸ್ನೇಹಿತರೆ ಯೂಟ್ಯೂಬ್ ಚಾನಲ್ ಆರಂಭಿಸಬೇಕು ಅನ್ನೋದು ತುಂಬ ಜನರಿಗೆ ಆಸೆ ಇರುತ್ತೆ, ಭಾಳ ಜನರಿಗೆ ಇರುತ್ತೆ. ಆದರೆ ಚಾನಲ್ ಶುರು ಮಾಡುವ ಮುಂಚೆ ಎಲ್ಲರ ಮನಸ್ಸಿನಲ್ಲಿ ಬರುವ ಒಂದು ದೊಡ್ಡ ಪ್ರಶ್ನೆ ಏನು ಗೊತ್ತಾ, ಯಾವ ಟಾಪಿಕ್ಗೆ ಹೆಚ್ಚು ಹಣ ಬರುತ್ತೆ? ಕೆಲವರು ಅಡುಗೆ ಚಾನಲ್ ಮಾಡ್ತಾರೆ, ಕೆಲವರು ಟೆಕ್ ಚಾನಲ್ ಮಾಡ್ತಾರೆ, ಇನ್ನು ಕೆಲವರು ವ್ಲಾಗ್ ಮಾಡ್ತಾರೆ, ಶಿಕ್ಷಣ ಇರುತ್ತೆ, ಫೈನಾನ್ಸ್ ಇದೆ, ಗೇಮಿಂಗ್ ಇದೆ, ನ್ಯೂಸ್ ಇದೆ, ಹೀಗೆ ಹಲವು ರೀತಿಯ ಚಾನಲ್ಗಳನ್ನು ನಡೆಸ್ತಾರೆ. ಆದರೆ ಯೂಟ್ಯೂಬ್ ಎಲ್ಲರಿಗೂ ಒಂದೇ ರೀತಿ ಹಣ ಕೊಡೋದಿಲ್ಲ. ಅದೇ 1,00,000 ವ್ಯೂಸ್ ಬಂದರೂ ಒಂದು ಚಾನಲ್ಗೆ 500 ಸಿಗ್ಬೋದು, ಇನ್ನೊಂದು ಚಾನಲ್ಗೆ 10,000 ಸಿಗ್ಬೋದು. ಹಾಗಾದರೆ ಯೂಟ್ಯೂಬ್ ಯಾವ ವಿಷಯಕ್ಕೆ ಎಷ್ಟು ಹಣ ಕೊಡುತ್ತೆ? ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ವಿವಿಧ ನಿಶ್ಗಳ ಮೇಲೆ RPM ಮತ್ತು CPM ಮತ್ತು ಅಂದಾಜು ಆದಾಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿ ಈ ವಿಡಿಯೋದಲ್ಲಿ ನೀಡ್ತೇನೆ. ಹಾಗಾಗಿ ವಿಡಿಯೋನ ಸ್ನೇಹಿತರೆ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಇನ್ಫಾರ್ಮೇಷನ್ ಸಿಗುತ್ತೆ. ಮೊದಲಿಗೆ CPM ಮತ್ತು RPM ಅಂದರೆ ಏನು? ಭಾಳ ಜನರಿಗೆ ಇಲ್ಲೇ ಗೊಂದಲ ಇರುತ್ತೆ ಸ್ನೇಹಿತರೆ. CPM ಅಂದರೆ ಕಾಸ್ಟ್ ಪರ್ ಮೈಲ್. ಜಾಹೀರಾತುದಾರರು 1000 ವ್ಯೂಸ್ಗೆ ಯೂಟ್ಯೂಬ್ಗೆ ಕೊಡುವ ಹಣ. ಸ್ವಲ್ಪ ಇಲ್ಲಿ ಅರ್ಥ ಮಾಡ್ಕೊಳ್ಳಿ. CPM ಅಂದರೆ ಜಾಹೀರಾತುದಾರರು 1000 ವ್ಯೂಸ್ಗೆ ಯೂಟ್ಯೂಬ್ಗೆ ಕೊಡುವ ಹಣ. ಇನ್ನೊಂದು RPM ಅಂದರೆ ರೆವೆನ್ಯೂ ಪರ್ ಮೈಲ್, ಅಂದರೆ 1000 ವ್ಯೂಸ್ಗೆ ಕ್ರಿಯೇಟರ್ಗೆ ಸಿಗುವ ನಿಜವಾದ ಹಣ. ಅಂದರೆ ಯೂಟ್ಯೂಬ್ ನಮಗೆ RPM ರೂಪದಲ್ಲಿ ಕೊಡೋ ಹಣ. ಉದಾಹರಣೆಗೆ ಸ್ನೇಹಿತರೆ, CPM 500 ಇದ್ರೂ ಕೂಡ ಕ್ರಿಯೇಟರ್ಗೆ RPM ರೂಪದಲ್ಲಿ 250 ಅಥವಾ 300 ಮಾತ್ರ ಸಿಗಬಹುದು. ಏಕೆಂದರೆ ಉಳಿದ ಹಣದಲ್ಲಿ ಯೂಟ್ಯೂಬ್ ತನ್ನ ಪಾಲನ್ನು ತೆಗೆದುಕೊಳ್ಳುತ್ತೆ ಸ್ನೇಹಿತರೆ. ಅಂದರೆ ಯಾರಾದರೂ ಜಾಹೀರಾತು ಯೂಟ್ಯೂಬ್ಗೆ ಕೊಟ್ಟರೆ ಅದರ ಬೆಲೆ 1000 ರೂಪಾಯಿ ಇದ್ದರೆ ಅದರಲ್ಲಿ ಯೂಟ್ಯೂಬ್ ನಮ್ಮಂಥ ಕ್ರಿಯೇಟರ್ಗೆ 550 ರೂಪಾಯಿ ಕೊಡುತ್ತೆ. ಇನ್ನುಳಿದ 450 ರೂಪಾಯಿ ತಾನು ಇಟ್ಕೊಳ್ಳುತ್ತೆ ಯೂಟ್ಯೂಬ್. ಅಂದರೆ ಇಲ್ಲಿ ಶೇಕಡಾವಾರು ನೋಡೋದಾದರೆ ಸ್ನೇಹಿತರೆ 55% ನಮಗೆ ಸಿಗುತ್ತೆ, 45% ಯೂಟ್ಯೂಬ್ ಇಟ್ಕೊಳ್ಳುತ್ತೆ. ಇದು ಲಾಂಗ್ ವಿಡಿಯೋ ಆಗಿದ್ರೆ ಈ ರೀತಿ ನಮಗೆ ಪೇಮೆಂಟ್ ಸಿಗುತ್ತೆ ಸ್ನೇಹಿತರೆ. ಅದೇ ಶಾರ್ಟ್ಸ್ ವಿಡಿಯೋ ಆಗಿದ್ರೆ ಇದು ಅದರ ವಿರುದ್ಧ ಆಗಿರುತ್ತೆ. ಅಂದರೆ ಉಲ್ಟಾ 45% ನಮಗೆ ಸಿಗುತ್ತೆ, 55% ಯೂಟ್ಯೂಬ್ ತಾನು ಇಟ್ಕೊಳ್ಳುತ್ತೆ. ಸೊ ಈ ರೀತಿ CPM ಮತ್ತು RPM ಫಾರ್ಮುಲಾ ಕೆಲಸ ಮಾಡುತ್ತೆ. ಸೊ CPM ಮತ್ತು RPM ಗೊತ್ತಾಯಿತು ಅನ್ಕೋತೀನಿ. ಈಗ ಯಾವ ಕ್ಯಾಟಗರಿ ಮೇಲೆ ಎಷ್ಟು ಪೇಮೆಂಟ್ ಸಿಗುತ್ತೆ ಅನ್ನೋದು ಕೂಡ ಇಲ್ಲಿ ನಾವು ನೋಡೋಣ ಬನ್ನಿ ಸ್ನೇಹಿತರೆ. ನಾನು ನನ್ನ ಚಾನಲ್ ಮೇಲೆ ಕೊಡೋ ಮಾಹಿತಿ ಇಷ್ಟ ಆಗ್ತಿದೆ ಅಂದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ಯಾವ ಕ್ಯಾಟಗರಿ ಮೇಲೆ ಎಷ್ಟು ಪೇಮೆಂಟ್ ಸಿಗುತ್ತೆ ಅದು ನೋಡೋಣ ಬನ್ನಿ. ಮೊದಲ ಕ್ಯಾಟಗರಿ ಫೈನಾನ್ಸ್ ಚಾನಲ್. ಉದಾಹರಣೆಗೆ ಸ್ಟಾಕ್ ಮಾರ್ಕೆಟು, ಮ್ಯೂಚುವಲ್ ಫಂಡ್ಸು, SIP, ಕ್ರೆಡಿಟ್ ಕಾರ್ಡು, ಇನ್ಶೂರೆನ್ಸು, ಲೋನ್ಸ್ ಬಗ್ಗೆ ಇಂಥ ವಿಷಯಗಳ ಬಗ್ಗೆ ನೀವು ವಿಡಿಯೋ ಮಾಡ್ತಾ ಇದ್ರೆ ಈ ನಿಶ್ ಯೂಟ್ಯೂಬ್ನಲ್ಲಿ ಅತ್ಯಂತ ಹೆಚ್ಚು ಆದಾಯ ತರುವ ವಿಭಾಗಗಳಲ್ಲಿ ಒಂದು ಸ್ನೇಹಿತರೆ. ಅಂದಾಜು RPM 200ರಿಂದ 1500 ಪ್ಲಸ್. ಕೆಲವೊಮ್ಮೆ ಇಂಗ್ಲೀಷ್ ಪ್ರೇಕ್ಷಕರಿದ್ದರೆ ಇದಕ್ಕಿಂತಲೂ ಹೆಚ್ಚು ಸಿಗುತ್ತೆ. ಅಂದರೆ 1,00,000 ವ್ಯೂಸ್ಗೆ ಸುಮಾರು 20,000ರಿಂದ 1.5 ಲಕ್ಷದವರೆಗೂ ಆದಾಯ ಬರಬಹುದು. ಎರಡನೇ ನಿಶ್ ಆನ್ಲೈನ್ ಅರ್ನಿಂಗ್ ಮತ್ತು ಬಿಸ್ನೆಸ್. ಫ್ರೀಲಾನ್ಸಿಂಗ್, ಅಫಿಲಿಯೇಟ್ ಮಾರ್ಕೆಟಿಂಗು, ಡಿಜಿಟಲ್ ಮಾರ್ಕೆಟಿಂಗು, AI ಟೂಲ್ಸ್ ಬಗ್ಗೆ ಮಾಹಿತಿ, ಆನ್ಲೈನ್ ಬಿಸ್ನೆಸ್ ಬಗ್ಗೆ ಮಾಹಿತಿ. ಅಂದಾಜು RPM ಇದಕ್ಕೆ 150ರಿಂದ 1000 ಪ್ಲಸ್. 1,00,000 ವ್ಯೂಸ್ಗೆ 15,000ದಿಂದ 1 ಲಕ್ಷದವರೆಗೆ ಆದಾಯ ಬರಬಹುದು. ಇನ್ನು ಟೆಕ್ನಾಲಜಿ ಚಾನಲ್ ಸ್ನೇಹಿತರೆ, ಮೊಬೈಲ್ ರಿವ್ಯೂಸ್, ಲ್ಯಾಪ್ಟಾಪ್ ರಿವ್ಯೂಸು, ಗ್ಯಾಜೆಟ್ ರಿವ್ಯೂಸು, AI ನ್ಯೂಸ್ ಬಗ್ಗೆ, ಸಾಫ್ಟ್ವೇರ್ ಬಗ್ಗೆ ಮಾಹಿತಿ ಕೊಡೋದು, ಸಾಫ್ಟ್ವೇರ್ ಟ್ಯುಟೋರಿಯಲ್ಸ್ ಬಗ್ಗೆ ಕೊಡೋದು. ಅಂದರೆ RPM ಬಂದು 80ರಿಂದ 500 ಪ್ಲಸ್ ಸಿಗುತ್ತೆ. 1,00,000 ವ್ಯೂಸ್ಗೆ 8,000ರಿಂದ 50,000 ರೂಪಾಯಿವರೆಗೆ ಅರ್ನಿಂಗ್ ಸಿಗುತ್ತೆ. ಇನ್ನು ಎಜುಕೇಷನ್ ಚಾನಲ್, ಸ್ಕೂಲ್ ಲೆಸನ್ಸು, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಮಾಹಿತಿ ಕೊಡೋದು, ಸ್ಕಿಲ್ ಟ್ರೈನಿಂಗು, ಸ್ಪೋಕನ್ ಇಂಗ್ಲೀಷ್. ಇದರ RPM ಸ್ನೇಹಿತರೆ 70ರಿಂದ 500 ಸಿಗುತ್ತೆ. 1,00,000 ವ್ಯೂಸ್ಗೆ 7,000ರಿಂದ 50,000ವರೆಗೆ ಅರ್ನಿಂಗ್ ಮಾಡ್ಬೋದು. ಇನ್ನು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಕ್ಯಾಟಗರಿ, ಆರೋಗ್ಯ ಮಾಹಿತಿ, ಫಿಟ್ನೆಸ್ ಟಿಪ್ಸು, ವೇಟ್ ಲಾಸು, ಯೋಗ ಇಂಥ ಟಾಪಿಕ್ ಮೇಲೆ ವಿಡಿಯೋ ಮಾಡಿದರೆ RPM ನಿಮಗೆ 80ರಿಂದ 600 ರೂಪಾಯಿ ಸಿಗ್ಬೋದು. 1,00,000 ವ್ಯೂಸ್ಗೆ 8,000ರಿಂದ 60,000 ರೂಪಾಯಿವರೆಗೂ ಅರ್ನಿಂಗ್ ಮಾಡ್ಬೋದು. ಇನ್ನು ರಿಯಲ್ ಎಸ್ಟೇಟ್ ಚಾನಲ್ ಸ್ನೇಹಿತರೆ, ಪ್ಲಾಟ್ ಇನ್ಫಾರ್ಮೇಷನ್ ಕೊಡೋದು, ವಿಲ್ಲಾ ಪ್ರಾಜೆಕ್ಟ್ಸ್ ಬಗ್ಗೆ ಹೇಳೋದು, ಪ್ರಾಪರ್ಟಿ ರಿವ್ಯೂಸ್ ಮಾಡೋದು. ಈ ರೀತಿ ಚಾನಲ್ RPM ಸ್ನೇಹಿತರೆ ಸಾಮಾನ್ಯವಾಗಿ 150ರಿಂದ 1,200 ಪ್ಲಸ್ ಸಿಗುತ್ತೆ. 1,00,000 ವ್ಯೂಸ್ಗೆ 15,000ರಿಂದ 1 ಲಕ್ಷಕ್ಕಿಂತ ಹೆಚ್ಚು ಆದಾಯ ಮಾಡ್ಬೋದು. ಕಾರಣ ರಿಯಲ್ ಎಸ್ಟೇಟ್ ಕಂಪ್ನಿಗಳು ಜಾಹೀರಾತಿಗೆ ಹೆಚ್ಚು ಹಣ ಖರ್ಚು ಮಾಡ್ತವೆ. ಇನ್ನು ಆಟೋಮೊಬೈಲ್ ಚಾನಲ್ ಸ್ನೇಹಿತರೆ, ಬೈಕ್ ರಿವ್ಯೂಸು, ಕಾರ್ ರಿವ್ಯೂಸು, EV ವೆಹಿಕಲ್ಸ್ ಬಗ್ಗೆ ಮಾಹಿತಿ. ಈ ಟಾಪಿಕ್ ಮೇಲೆ ಸಿಗೋ RPM 70ರಿಂದ 500 ಇರುತ್ತೆ. 1,00,000 ವ್ಯೂಸ್ಗೆ 7,000ರಿಂದ 50,000 ರೂಪಾಯಿವರೆಗೆ ಹಣ ಮಾಡ್ಬೋದು. ಇನ್ನು ಅಗ್ರಿಕಲ್ಚರ್ ಚಾನಲ್, ಫಾರ್ಮಿಂಗ್ ಆಗಲಿ, ಆರ್ಗ್ಯಾನಿಕ್ ಫಾರ್ಮಿಂಗು, ಆಮೇಲೆ ಕೃಷಿ ತಂತ್ರಜ್ಞಾನ. ಈ ಚಾನಲ್ ಇದ್ರೆ RPM 40ರಿಂದ 250. 1,00,000 ವ್ಯೂಸ್ಗೆ 4,000ರಿಂದ 25,000ವರೆಗೆ ಆಗುತ್ತೆ. ಇನ್ನು ಕುಕಿಂಗ್ ಚಾನಲ್ ಇದೆ,
ರೆಸಿಪೀಸು, ವಿಲೇಜ್ ಫುಡ್ಸು, ಸ್ನ್ಯಾಕ್ಸು, ಈ ಟಾಪಿಕ್ ಮೇಲೆ ಸಿಗೋ RPM 20ರಿಂದ 150 ರೂಪಾಯಿ. 1 ಲಕ್ಷ ವ್ಯೂಸ್ಗೆ 2000ರಿಂದ 15,000 ರೂಪಾಯಿ ಅರ್ನಿಂಗ್ ಮಾಡ್ಬೋದು. ಇನ್ನು ಡೈಲಿ ವ್ಲಾಗ್ಸ್, ಫ್ಯಾಮಿಲಿ ವ್ಲಾಗ್ಸು, ಟ್ರಾವೆಲ್ ವ್ಲಾಗ್ಸು, ಲೈಫ್ ಸ್ಟೈಲು, ಈ ಟಾಪಿಕ್ ಮೇಲೆ ಸ್ನೇಹಿತರೆ ಸಿಗೋ RPM 20ರಿಂದ 200. 1 ಲಕ್ಷ ವ್ಯೂಸ್ಗೆ 2000ರಿಂದ 20,000 ರೂಪಾಯಿ ಸಿಗ್ಬೋದು. ಇನ್ನು ಗೇಮಿಂಗ್ ಚಾನಲ್ ಸ್ನೇಹಿತರೆ, ಈ ಚಾನಲ್ನಲ್ಲಿ BGMI ಇರ್ಬೋದು, ಫ್ರೀ ಫೈರ್ ಇರ್ಬೋದು, GTA, ಈ ರೀತಿ ಏನಾದರೂ ಗೇಮಿಂಗ್ ಇದ್ದರೆ RPM ನಿಮಗೆ 15ರಿಂದ 150 ರೂಪಾಯಿ, ಅಂದರೆ 1 ಲಕ್ಷ ವ್ಯೂಸ್ಗೆ 1500 ರೂಪಾಯಿಯಿಂದ 15,000 ರೂಪಾಯಿವರೆಗೆ ಸಿಗುತ್ತೆ. ಭಾರತೀಯ ಗೇಮಿಂಗ್ ಚಾನಲ್ಗಳಿಗೆ RPM ಸಾಮಾನ್ಯವಾಗಿ ಕಡಿಮೆ ಇರುತ್ತೆ ಸ್ನೇಹಿತರೆ. ಇನ್ನು ನ್ಯೂಸ್ ಚಾನಲ್ ಸ್ನೇಹಿತರೆ, ಲೋಕಲ್ ನ್ಯೂಸ್ ಕವರ್ ಮಾಡೋದಾಗಲಿ, ಕರ್ನಾಟಕ ನ್ಯೂಸ್ ಕವರ್ ಮಾಡ್ತೀರಾ, ಬ್ರೇಕಿಂಗ್ ನ್ಯೂಸ್, ಈ ರೀತಿ ನ್ಯೂಸಸ್ ಇರುತ್ತೆ. RPM ನಿಮಗೆ 15ರಿಂದ 120 ರೂಪಾಯಿ, ಅಂದರೆ 1 ಲಕ್ಷ ವ್ಯೂಸ್ಗೆ 1500 ರೂಪಾಯಿಯಿಂದ 12,000 ರೂಪಾಯಿವರೆಗೂ ಅರ್ನಿಂಗ್ ಮಾಡ್ಬೋದು. ಇನ್ನು ಎಂಟರ್ಟೈನ್ಮೆಂಟ್ ಚಾನಲ್ ಸ್ನೇಹಿತರೆ, ಕಾಮಿಡಿ, ಟ್ರೋಲ್ ವಿಡಿಯೋಸು, ಫನ್ ಕಂಟೆಂಟು, ಈ ರೀತಿ RPM ಇದಕ್ಕೆ 10ರಿಂದ 100 ರೂಪಾಯಿ ಇರುತ್ತೆ. 1 ಲಕ್ಷ ವ್ಯೂಸ್ಗೆ 1000ರಿಂದ 10,000ವರೆಗೆ ಅರ್ನಿಂಗ್ ಮಾಡ್ಬೋದು. ಇನ್ನು ಮೂವಿ ಅಪ್ಡೇಟ್ ಚಾನಲ್ ಸ್ನೇಹಿತರೆ, ಸಿನಿಮಾ ನ್ಯೂಸು, ಸೆಲೆಬ್ರಿಟಿ ನ್ಯೂಸು, ಮೂವಿ ರಿವ್ಯೂಸು, ಇದರ RPM 10ರಿಂದ 1000 ರೂಪಾಯಿ ಇರುತ್ತೆ. 1 ಲಕ್ಷ ವ್ಯೂಸ್ಗೆ 1,000ರಿಂದ 10,000ವರೆಗೆ ಅರ್ನಿಂಗ್ ಮಾಡ್ಬೋದು. ಇನ್ನು ಮೋಟಿವೇಶನ್ ಚಾನಲ್, ಸಕ್ಸಸ್ ಸ್ಟೋರೀಸ್ ಆಗಲಿ, ಮೋಟಿವೇಶನ್ ಕೊಡೋದಾಗಲಿ, ಸ್ಪೀಚಸ್ ಇರುತ್ತೆ, ಲೈಫ್ ಲೆಸನ್ಸ್ ಆಗಲಿ, ಇದರ RPM ಸ್ನೇಹಿತರೆ 30ರಿಂದ 250 ರೂಪಾಯಿ. ಲಕ್ಷ ವ್ಯೂಸ್ಗೆ 3,000ರಿಂದ 25,000ವರೆಗೆ ಅರ್ನಿಂಗ್ ಮಾಡ್ಬೋದು. ಇನ್ನು ಕಿಡ್ಸ್ ಕಂಟೆಂಟ್, ರೀಮ್ಸ್ ಆಗಲಿ, ಲರ್ನಿಂಗ್ ವೀಡಿಯೋಸ್ ಆಗಲಿ, ಕಿಡ್ಸ್ ಎಂಟರ್ಟೈನ್ಮೆಂಟ್ ಇರಲಿ, ಸೊ ಇದರ RPM 10 ರೂಪಾಯಿಯಿಂದ 80 ರೂಪಾಯಿ ಸಿಗುತ್ತೆ. 1 ಲಕ್ಷ ವ್ಯೂಸ್ಗೆ 1000ರಿಂದ 8,000 ರೂಪಾಯಿ ಅರ್ನಿಂಗ್ ಆಗುತ್ತೆ. ಅಂದರೆ ಮಕ್ಕಳ ವಿಷಯದ ಚಾನಲ್ಗಳಲ್ಲಿ ಪರ್ಸನಲೈಸ್ ಆ್ಯಡ್ಸ್ ಕಡಿಮೆ ಬರೋದ್ರಿಂದ ಆದಾಯ ಕೂಡ ಕಡಿಮೆ ಬರ್ಬೋದು. ಸೊ ಸ್ನೇಹಿತರೆ, ಟಾಪಿಕ್ ಮಾತ್ರ ಆದಾಯವನ್ನು ನಿರ್ಧರಿಸೋದಿಲ್ಲ. ಈ 7 ಅಂಶಗಳು ತುಂಬ ಮುಖ್ಯ ಸ್ನೇಹಿತರೆ. ಅದೇನೆಂದರೆ, ನಿಮ್ಮ ಪ್ರೇಕ್ಷಕರು ಯಾವ ದೇಶದವರು, ವಿಡಿಯೋ ಉದ್ದ ಎಷ್ಟು, ವಾಚ್ ಟೈಮ್ ಎಷ್ಟು, ಆಡಿಯನ್ಸ್ ರಿಟೆನ್ಷನ್ ಎಷ್ಟು, ಅಡ್ವರ್ಟೈಸರ್ಸ್ ಡಿಮ್ಯಾಂಡ್ ಎಷ್ಟು, ಸೀಸನ್ ಯಾವುದಿದೆ, ನಿಮ್ಮ ಟಾಪಿಕ್ ಯಾವುದು, ಇದೆಲ್ಲ ಮ್ಯಾಟರ್ ಮಾಡುತ್ತೆ. ಸೊ ಇದು ತುಂಬ ಮುಖ್ಯ. ಅದೇ ವಿಡಿಯೋ ಭಾರತದಲ್ಲಿ 50 ರೂಪಾಯಿ RPM ಕೊಡ್ಬೋದು ಸ್ನೇಹಿತರೆ. ಅಮೇರಿಕಾದಲ್ಲಿ ಯಾರಾದರೂ ನೋಡಿದ್ರೆ 500 ರೂಪಾಯಿ RPM ಕೊಡಬಹುದು. ಸೊ ಇದೆಲ್ಲ ಟಾಪಿಕ್ ಪ್ರಕಾರ RPM ಡೀಟೇಲ್ ಆಯಿತು. ಇಲ್ಲಿ ಇನ್ನೊಂದು ಹೊಸ ಕ್ರಿಯೇಟರ್ಗಳು ಮಾಡುವಂಥ ದೊಡ್ಡ ತಪ್ಪು ಏನಂದರೆ, ಭಾಳ ಜನ ಫೈನಾನ್ಸ್ಗೆ ಹೆಚ್ಚು ಹಣ ಬರುತ್ತೆ ಅಂತ ಹೇಳಿ ಫೈನಾನ್ಸ್ ಚಾನಲ್ ಶುರು ಮಾಡ್ತಾರೆ. ಆದರೆ ಅವರಿಗೆ ಆ ವಿಷಯದಲ್ಲಿ ಆಸಕ್ತಿ ಇಲ್ಲ, ಇಂಟ್ರೆಸ್ಟ್ ಇರೋದೇ ಇಲ್ಲ. ಫಲಿತಾಂಶ ಏನಾಗುತ್ತೆ ಅಂದರೆ, ಕೆಲವು ದಿನಗಳಲ್ಲಿ ಚಾನಲ್ ಮೇಲಿನ ಇಂಟ್ರೆಸ್ಟ್ ಕಡಿಮೆ ಆಗುತ್ತೆ ಸ್ನೇಹಿತರೆ. ಹಣ ನೋಡಿಕೊಂಡು ಚಾನಲ್ ಶುರು ಮಾಡುವುದಕ್ಕಿಂತ ನಿಮಗೆ ಜ್ಞಾನ ಇರುವ, ನಿಮಗೆ ಆಸಕ್ತಿ ಇರುವಂಥ ಮತ್ತು ದೀರ್ಘಕಾಲದವರೆಗೆ ನಿರಂತರವಾಗಿ ವಿಡಿಯೋ ಮಾಡಬಹುದಾದ ವಿಷಯವನ್ನು ಆಯ್ಕೆ ಮಾಡೋದು ಅತ್ಯಂತ ಮುಖ್ಯ ಸ್ನೇಹಿತರೆ. ಸೊ ಸ್ನೇಹಿತರೆ, ಯೂಟ್ಯೂಬ್ನಲ್ಲಿ ಹೆಚ್ಚು ಹಣ ತರುವ ನಿಶ್ಗಳಲ್ಲಿ ಫೈನಾನ್ಸು, ಬಿಸ್ನೆಸ್ಸು, ರಿಯಲ್ ಎಸ್ಟೇಟು, ಟೆಕ್ನಾಲಜಿ ಮತ್ತು ಎಜುಕೇಷನ್ ಪ್ರಮುಖ ಆಗಿವೆ. ಆದರೆ ಕೇವಲ RPM ನೋಡಿ ಚಾನಲ್ ಆರಂಭಿಸಬೇಡಿ. ನಿಮ್ಮ ಆಸಕ್ತಿ, ನಿಮ್ಮ ಜ್ಞಾನ, ಪ್ರೇಕ್ಷಕರ ಬೇಡಿಕೆ, ಈ 3 ಸೇರಿದಾಗ ಮಾತ್ರ ಯಶಸ್ಸು ಸಿಗುತ್ತೆ. ಯೂಟ್ಯೂಬ್ನಲ್ಲಿ ಹೆಚ್ಚು ಹಣ ಕೊಡುವ ಟಾಪಿಕ್ ಹುಡುಕೋದಕ್ಕಿಂತ ಹೆಚ್ಚು ಕಾಲ ಮುಂದುವರಿಸಬಹುದಾದ ಟಾಪಿಕ್ ಹುಡುಕಿದರೆ ಯಶಸ್ಸು ಮತ್ತು ಹಣ ಎರಡೂ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಈ ವಿಡಿಯೋನ ಶೇರ್ ಮಾಡಿ, ಮತ್ತು ಇಂಥ ಯೂಟ್ಯೂಬ್ ಬಗೆಗಿನ ಮಾಹಿತಿಗಾಗಿ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ವಿಷಯದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.